ಕಾವೇರಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ಈಗ ಮತ್ತೆ ಖ್ಯಾತಿಯನ್ನ ತೆಗೆದಿದೆ. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎಯಿಂದಲೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಆಗಸ್ಟ್ 3ಕ್ಕೆ ಕರ್ನಾಟಕ ತಮಿಳುನಾಡು ಸಿಎಂಗಳು ಸಭೆಯನ್ನ ನಡೆಸಲಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅಸ್ತು ಅಂದಿದೆ. ಕಾವೇರಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ಖ್ಯಾತಿಯನ್ನ ತೆಗೆದಿರುವಂತಹದ್ದು. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎಯಿಂದಲೂ ಕೂಡ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಈ ಕುರಿತಂತೆ ಆಗಸ್ಟ್ 3ಕ್ಕೆ ಕರ್ನಾಟಕ ಹಾಗೆ ತಮಿಳುನಾಡು ಸಿಎಂಗಳು ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಸದ್ಯ ಅಸ್ತು ಅಂದಿದೆ. ಆದರೆ ಈ ಯೋಜನೆಗೆ ಒಪ್ಪಿಗೆ ನೀಡದಂತೆ ಪ್ರಧಾನಿ ನರೇಂದ್ರ ಅವರಿಗೆ ಸಿಎಂ ವಿಜಯ್ ಪತ್ರವನ್ನ ಬರೆದಿದ್ದಾರಂತೆ. ವಿರೋಧಗಳ ಮಧ್ಯೆ ಎರಡೂ ರಾಜ್ಯಗಳ ಸಿಎಂ ಆಗಸ್ಟ್ 3ಕ್ಕೆ ಮಾತುಕತೆಯನ್ನ ಮಾಡ್ತಾರೆ. ಮೀಟಿಂಗ್ ಆಹ್ವಾನವನ್ನ ಕೊಟ್ಟಿದ್ದಂತಹ ಡಿಕೆಗೆ ಈಗ ವಿಜಯ್ ಅವರು ಸಮಯ ಕೇಳಿದ್ದಾರಂತೆ. ಹಾಗಾಗಿ ಆಗಸ್ಟ್ 3ರ ಮಧ್ಯಾಹ್ನ 12 ಗಂಟೆಗೆ ಮೇಕೆದಾಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಸಮಯವನ್ನ ಕೇಳಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಲ್ಲಿ ವಿಜಯ್ ಹಾಗೆ ಡಿಕೆ ಸಭೆಯನ್ನ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಹಲವಾರು ವಿಚಾರಗಳ ಕುರಿತಂತೆ ಚರ್ಚೆ ಕೂಡ ಆಗುತ್ತೆ. ಸದ್ಯ ಈ ವಿವಾದದ ಮಧ್ಯೆ ರಾಜ್ಯಕ್ಕೆ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಆಗಮಿಸ್ತಾರಾ ಅನ್ನುವಂತ ಪ್ರಶ್ನೆ ಭಾರಿ ಕುತೂಹಲ ಮೂಡಿಸಿದೆ. ತಮಿಳುನಾಡಿನ ಮುಂದಿನ ನಡೆ ನಾವು ಗಮನಿಸ್ತಾ ಇದ್ದೀವಿ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಡಿಕೆ ಶಿವಕುಮಾರ್ ಅವರು ಬಹಳ ದೊಡ್ಡ ಪಾದಯಾತ್ರೆಯನ್ನು ನಡೆಸಿ ಮೇಕೆದಾಟು ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರ ಕದಾ ತಟ್ಟು ಬಂದಿದ್ರು. ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಿ ಅಂತ ಹೇಳಿ. ಈಗ ಕರ್ನಾಟಕದಲ್ಲಿ ಇರುವಂತಹ ಒಂದು ಜಲಾಶಯಗಳಲ್ಲಿ ನೀರಿಲ್ಲ, ಮೇಕೆದಾಟಲ್ಲಿ ನೀರಿದೆ. ಸೊ ಮೇಕೆದಾಟು ವೆರಿ ಸಿಂಪಲ್. ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ಇರುವಂತಹ ಬಾರ್ಡರ್ ಒಂದು ಮೇಕೆ ಈಸಿಯಾಗಿ ಜಂಪ್ ಮಾಡಬಹುದು. ಸೊ ಇಟ್ಸ್ ಕಾಲ್ಡ್ ಮೇಕೆದಾಟು. ಆ ಮೇಕೆದಾಟಲ್ಲಿ ಕುಡಿಯೋದಕ್ಕೆ ನೀರಿದೆ. ಅಲ್ಲಿರುವಂತ ನೀರನ್ನ ನಾವು ಕೃಷಿಗೂ ಯೂಸ್ ಮಾಡ್ಕೋಬಹುದು, ಕುಡಿಯೋದಕ್ಕೂ ಯೂಸ್ ಮಾಡ್ಕೋಬಹುದು. ಡಿ ಕೆ ಶಿವಕುಮಾರ್ ಅವರ ಯೋಜನೆ ಇಷ್ಟೇ ಆಗಿತ್ತು. ಮೇಕೆದಾಟು ಯೋಜನೆಯನ್ನ ನಾವು ಅನುಷ್ಠಾನಕ್ಕೆ ತಂದ್ರೆ ಅಲ್ಲಿರುವಂತ ನೀರನ್ನ ಕರ್ನಾಟಕದವರು ಕುಡಿಯೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಮಿಕ್ಕಿರುವಂತ 80% ನೀರನ್ನ ತಮಿಳುನಾಡು ಯೂಸ್ ಮಾಡ್ಕೊಳ್ಳಿ. ಆದ್ರೆ ಈ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಸ್ತು ಅನ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಆಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ಸದ್ಯ ಈಗ ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವಂತಹ ಬರ ಪರಿಸ್ಥಿತಿ, ಕುಡಿಯೋದಕ್ಕೆ ನೀರಿಲ್ಲ, ಈ ಎಲ್ಲವನ್ನ ನೋಡ್ಬಿಟ್ಟು ಮೇಕೆದಾಟು ಯೋಜನೆಗೆ ಅಸ್ತು ಅಂದಿದೆ. ಆದ್ರೆ ಈಗ ತಮಿಳುನಾಡು ಸರ್ಕಾರ ಮತ್ತೆ ಖ್ಯಾತಿ ತೆಗೆದಿದೆ. ಯಾಕೋ ಅವರಿಗೆ ಈ ಒಂದು ಮೇಕೆದಾಟು ಯೋಜನೆಗೆ ಅಸ್ತು ಕೊಡಬೇಕು ಅನ್ನುವಂತ ಮನಸ್ಥಿತಿ ಸದ್ಯಕ್ಕೆ ತೋಚ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ವಿರೋಧಗಳ ಮಧ್ಯೆ ಈಗ ತಮಿಳುನಾಡು ಸಿಎಂ ವಿಜಯ್ ಹಾಗೆ ಈಗ ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಸ್ಟ್ 3ಕ್ಕೆ ಮಾತುಕತೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಮೀಟಿಂಗ್ ಆಹ್ವಾನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು. ವಿಜಯ್ ಅವರು ಸಮಯ ಕೇಳಿದ್ದಾರಂತೆ. ಆಗಸ್ಟ್ 3ರ ಮಧ್ಯಾಹ್ನ 12 ಗಂಟೆಗೆ ಮೇಕೆದಾಟು ಚರ್ಚೆಗೆ ಸಮಯ ಸಿಗುತ್ತೆ. ಸೊ ಇಟ್ಸ್ ಮೇಕೆದಾಟು ಯೋಜನೆ ಮಾಡಿದ್ರೆ ಕರ್ನಾಟಕದ ಜಲಾಶಯಗಳಲ್ಲಿ ನೀರಿಲ್ಲ, ಮೇಕೆದಾಟಲ್ಲಿ ಅಲ್ಪ ಸ್ವಲ್ಪ ನೀರು ಸಿಗುತ್ತೆ. ಸೊ ಈಗ ತಮಿಳುನಾಡಿಗೂ ನೀರು ಬೇಕು, ಕರ್ನಾಟಕಕ್ಕೂ ನೀರು ಬೇಕು. ಈ ಮೇಕೆದಾಟು ಯೋಜನೆಗೆ ನೀವೊಂದು ಅಸ್ತು ಅಂತ ಕೊಟ್ರೆ 20% ನೀರನ್ನ ಮಾತ್ರ ಕರ್ನಾಟಕದವ್ರು ಕುಡಿಯೋದಕ್ಕೆ ಬಳಸ್ತೀವ್ರಿ, 80% ನೀರು ತಮಿಳುನಾಡಿಗೆ ಸಿಗುತ್ತೆ. ಈಗೇನ್ ನಮಗೆ ಇಲ್ಲದ ನೀರನ್ನ ಕೊಡಿ ಅಂತಿದ್ದೀರಲ್ಲ, ಮೇಕೆದಾಟಲ್ಲಿ ಬೇಕಾದಷ್ಟು ನೀರಿದೆ, ಯೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಅನುದಾನಕ್ಕೆ ನೀವೇ ಬೇಡ ಅಂತೀರಾ, ನಮ್ಮ ಕರ್ನಾಟಕದಲ್ಲಿರುವಂತಹ ಜಲಾಶಯಗಳಿಂದ ನೀರು ಬೇಕು ಅಂತೀರಾ. ಇದು ಯಾವ ತರದ ನ್ಯಾಯ? ಸದ್ಯ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ವಿಜಯ್ ಡಿಕೆ ಸಭೆ ನಡೆಯುತ್ತೆ ಆಗಸ್ಟ್ 3ಕ್ಕೆ ಅಂತ ಹೇಳಲಾಗ್ತಾ ಇದೆ. ಈ ವಿವಾದಗಳ ಮಧ್ಯೆ ರಾಜ್ಯಕ್ಕೆ ತಮಿಳುನಾಡು ಸಿಎಂ ಆಗಮಿಸ್ತಾರಾ? ಕ್ವೆಶ್ಚನ್ ಮಾರ್ಕ್ ಭಾರಿ ಕುತೂಹಲ ಮೂಡಿಸಿದೆ ತಮಿಳುನಾಡು ಸರ್ಕಾರದ ಮುಂದಿನ ನಡೆ.